ಇನ್ನು ಸಿಎಂ ಕುರ್ಚಿ ಕದನ ಏನು ನಡೀತಾ ಇದೆ ಈ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿರೋದು. ಇದನ್ನ ಸಿಎಂ ಕೂಡ ಹೇಳಿದ್ದಾರೆ. ಇದರ ಚರ್ಚೆ ಇನ್ನೂ ಅನಗತ್ಯ, ಈ ಚರ್ಚೆ ಮಾಡೋದು ಬೇಡ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೀವಿ. ನಿನ್ನೆ ಮತ್ತೊಮ್ಮೆ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಆ ಡಿನ್ನರ್ ಮೀಟಿಂಗಲ್ಲಿ ಹೈಕಮಾಂಡ್ ಭೇಟಿಯ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಯಾವುದೂ ಇಲ್ಲ, ಈಗಾಗಲೇ ಹೇಳಿದ್ರಲ್ಲ, ಸಿಎಂ ಅವರೇನು ಹೇಳಿದ್ರಂತ ಒಳಗಡೆ 5 ವರ್ಷ ಇರ್ತು ಅಂತ ಹೇಳಿದಾರಂತ. ಹೇಳಿದ ಮ್ಯಾಗ ಮತ್ತೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಬಹಿರಂಗವಾಗಿ 10ನೇ ಸಲ ಇರ್ಬೋದು ಹೇಳೋರು. ಸಿಎಂ ಅವರು ಹೇಳಿದ್ದಾರೆ. ಇನ್ನು ಹೇಳಿದ ಮ್ಯಾಗ ಪದೇ ಪದೇ ಬದಲಾವಣೆ ಹೇಳಿದ್ರ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಬರ್ತಾರೆ ಸಿಎಂ ಅವ್ರನ್ನ ಕೇಳಿ, ಮತ್ತೆ ಅವ್ರು ಹೇಳ್ತಾರೆ. ಸಿಎಂ ಇರೋದು ಅವರು, ನಾವಲ್ಲ. ಅದಕ್ಕೆ ಅವರೇ ಉತ್ತರ ಹೇಳಿದ್ರೆ ಸರಿ ಆಗುತ್ತೆ. ಒಂದ್ಸರಿ ಕೇಳಿ ಅವ್ರನ್ನು. ಈಗ ಒಳಗಡೆ ಹೇಳಿದ್ದಾರೆ, ನಿಮಗೂ ಅದನ್ನೇ ಹೇಳ್ತಾರೆ. ಸೊ ಪೂರ್ಣ ವಿರಾಮ ಮಾಡೋದು ಒಳ್ಳೆಯದು. ಏನು ವಿಶೇಷ ಇಲ್ಲ, ನಾವೇನು ಹೊಸದೇನಲ್ಲ. ಅದು ಪ್ರತಿ ಸಾರಿ ಬೆಂಗಳೂರಲ್ಲಿ ಡಿನ್ನರ್ ಸಭೆ ಆಗ್ತೇವೆ, ಬೆಳಗಾವಿಯಲ್ಲಿ ಬಂದಾಗ ಕೂಡ ಕೂಡ್ತಿದ್ದೇವೆ, ಹೊಸದಲ್ಲ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಇದು ಕಾರ್ಯಕ್ರಮ, ಡಿನ್ನರ್ ಪಾರ್ಟಿ ಅಷ್ಟೇ ಹೇಳ್ಬೋದು. ಡಿನ್ನರ್ ಪಾರ್ಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ. ಬೆಂಗಳೂರು ಸಭೆಗಳ ಮುಂದುವರೆದ ಭಾಗನ ಸರ್ ಇದು? ಹಾಂ, ಹೇಳ್ಬೋದು. ಅದಕ್ಕೆ ಮುಂದುವರೆದು ಹೇಳ್ಬೋದು. ಅಲ್ಲಿ ಕೂಡ ಸಾಕಷ್ಟು ಸರಿ ಕೂಡಿದ್ದೀವಿ. ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೂಡ್ಬೋದು. ಅದೇನು ಹೊಸದೇನಲ್ಲ. ಬೆಂಗಳೂರಲ್ಲಿ ಸೇರಿದಂಥ ಸಚಿವರು ಮಾತ್ರ ಇಲ್ಲಿ ಸೇರಿದ್ದು? ಹಾಂ, ಕೆಲವೇ ಜನ ಆಯ್ದ ಸಚಿವರು ಮಾತ್ರ ನಿನ್ನೆ ಸೇರಿದ ಅಷ್ಟೇ. ಏನು ಸಂದೇಶ ಸರ್? ಯಾರಿಗೆ ಸಂದೇಶ? ಸಂದೇಶ ಏನಿಲ್ಲ. ಪಕ್ಷ ಗಟ್ಟಿಯಾಗಿರಬೇಕು, 28ರಲ್ಲಿ ಮತ್ತೆ ಬರಬೇಕು ಅನ್ನೋದು ಅಷ್ಟೇ ಸಭೆಯ ಉದ್ದೇಶ. ಅದು ಎಲ್ಲಿ ಕೂಡಿದ್ರು ಅದಕ್ಕೆ ಸೀಮಿತವಾಗಿರುವಂಥ ಸಭೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ರಿ. 2028ಕ್ಕೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಆ ಸಂಬಂಧ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ನಾಯಕರ ಭೇಟಿಯ ಬಗ್ಗೆ ಅದರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಅಲ್ಲಿ ಒಂದಷ್ಟು ಜನ ಆಯ್ದ ಸಚಿವರು ಮಾತ್ರ ನಿನ್ನೆ ಡಿನ್ನರ್ ಮೀಟಿಂಗಲ್ಲಿ ಭಾಗಿಯಾಗಿದ್ದರು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ವಿಚಾರವಾಗಿ ಕೂಡ ಮಾತನಾಡಿರುವ ಅವರು, 5 ವರ್ಷಗಳ ಕಾಲ ಅವರೇ ಇರ್ತಾರೆ ಸಿಎಂ ಆಗಿ, ಸಿದ್ದರಾಮಯ್ಯನವರೇ ಇರ್ತಾರೆ. ಈ ಮಾತನ್ನು ಅವರು ಕೂಡ ಹೇಳಿದ್ದಾರೆ ಅನ್ನೋದನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಒಂದು ಕಡೆಗೆ ಸಿದ್ದರಾಮಯ್ಯನವರು ಅದನ್ನೇ ಹೇಳ್ತಾ ಇದ್ದಾರೆ, ನಾನೇ ಸಿಎಂ ಆಗಿರ್ತೀನಿ, ಮುಂದುವರಿತೀನಿ, ಹೈಕಮಾಂಡ್ ಹೇಳೋವರೆಗೂ ಅಂತ ಮತ್ತೆ ಸೇರಿಸ್ತಾರೆ. ಅಲ್ಲಿಗೆ ಗೊಂದಲ ಇನ್ನೂ ಬಗೆಹರಿದಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಇದರಲ್ಲಿ. ಮತ್ತೊಂದು ಕಡೆಗೆ ಡಿನ್ನರ್ ಮೀಟಿಂಗ್ಗಳು, ಸತೀಶ್ ಜಾರಕಿಹೊಳಿ ಅವರೇನೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನ, ಬೆಳಗಾವಿಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದ ಸಂದರ್ಭದಲ್ಲಿ, ಅಧಿವೇಶನ ನಡೆದಿರುವುದು ಇವತ್ತೂ ಸೇರಿ 10 ದಿನಗಳು. ಈ 10 ದಿನಗಳಲ್ಲಿ 4 ಬಾರಿ ಸತೀಶ್ ಜಾರಕಿಹೊಳಿ ಅವರೇನೆ ಡಿನ್ನರ್ ಮೀಟಿಂಗನ್ನು ಆಯೋಜಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಅಹಿಂದ ನಾಯಕರು, ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥ ನಾಯಕರು, ಶಾಸಕರು, ಸಚಿವರು ಏನಿದ್ದಾರೆ ಅವರುಗಳೇ ಹೆಚ್ಚಾಗಿ ಈ ಡಿನ್ನರ್ ಮೀಟಿಂಗ್ಗಳಲ್ಲಿ ಭಾಗಿಯಾಗಿರುವಂಥದ್ದು. ಈ ಥರ ಡಿನ್ನರ್ ಮೀಟಿಂಗ್ ನಡೆದವಾಗೆಲ್ಲ ಮತ್ತೊಂದು ಪ್ರಶ್ನೆ ಮತ್ತೆ ಹುಟ್ಕೊಳ್ಳುತ್ತೆ, ಸಿಎಂ ಕುರ್ಚಿ ಏನಾದರೂ ಅಲಗಾಡ್ತಾ ಇದೆಯಾ? ಯಾಕೆಂದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಥರದ ಗೊಂದಲದ ಪ್ರಶ್ನೆಗಳು ಬಂದಾಗ, ಗೊಂದಲದ ಹೇಳಿಕೆಗಳು ಬಂದಾಗ ವಿಪಕ್ಷದಿಂದಲೇ ಬಂದಿರಲಿ ಅಥವಾ ಸ್ವಪಕ್ಷೀಯರಿಂದಲೇ ಬಂದಿರಲಿ, ಇದಕ್ಕೆ ಸದ್ಯಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೌನದ ಮೊರೆ ಹೋಗಿದ್ದಾರೆ, ಮೌನವಾಗಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಅವರು ಕೊಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಇತ್ತೀಚೆಗೆ ಅವರ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರೇನಿದ್ದಾರೆ ಅವರುಗಳು ಕೂಡ ಬಹುತೇಕ ಮೌನವಾಗೇ ಇರುವಂಥದ್ದು. ಆದರೆ ಸಿಎಂ ಬಣದಲ್ಲಿ ತುಂಬ ಚಟುವಟಿಕೆಗಳು ನಡೀತಾ ಇದೆ. ಸಿಎಂ ಆಪ್ತ ಬಣ ಅಂತೇಳಿ ಏನು ಗುರುತಿಸ್ಕೊಂಡಿದೆ, ಆ ಆಪ್ತ ಬಣದಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಅದರಲ್ಲಿ 4 ಬಾರಿ ಸತೀಶ್ ಜಾರಕಿಹೊಳಿ ಅವರೇ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇರ್ಬೋದು, ಅಥವಾ ಸಿಎಂ ಆಪ್ತ ಬಣದ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಿರಬಹುದು. ಹಾಗೆ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ಮೊನ್ನೆ ನಡೆದಂತಹ ಡಿನ್ನರ್ ಮೀಟಿಂಗಲ್ಲಿ ಅಲ್ಲೂ ಅಷ್ಟೇ ಅಹಿಂದ ನಾಯಕರು ಸೇರಿದಂತೆ ಬಹುತೇಕ 35 ನಾಯಕರು ಭಾಗಿಯಾಗಿದ್ದರು. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇದ್ದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.